ನಾ ಸುನೇತ್ರ. ಇವತ್ತು ನನ್ನ ಅಪ್ಪ ಅಮ್ಮನ 25ನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಲು ನಾವು ಸೇರಿದ್ದೆ. ಈ ಕಾರ್ಯಕ್ರಮವನ್ನು ಗಣೇಶ ಸ್ತುತಿಯಿಂದ ಶುರು ಮಾಡೋಣ. ಈಗ ಸುಗಮ್ಯ ಭರತನಾಟ್ಯದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ. ಗಣಪತಿ ಜಯ ಜಯ ಮರುದರೆ ವಿಘ್ನ ವಿನಾಯಕ ವಿನಕೆಡರುಳಿಯ ಗಣಪತಿ ಜಯ ಜಯ ತಾಗಿಡ ಉದರ ಗಡಂ ತಂಗಿ ದೀಗಿಡ ಉದರ ಗಡಂ ಕಿಣ್ಣಂ ತದಿಕ್ಕ ತುದಿಕ್ಕೆ ಯಾನೆ ಮುಖತ್ತವ ತದಿಕ್ಕೆ ತುದಿಕ್ಕೆ ಯಾನೆ ಮುಖತ್ತವ ಅಕ್ಕಿಡ ಗಿಡದ ದಿಕ್ಕಿತ್ತೊಂದ ದೇವದ ಗಣಪತಿ ದಿಕ್ಕಿಡ ಗಿಡದ ದಿಕ್ಕಿತ್ತೊಂದ ಗಣಪತಿ ತೋಂದ ತವ ವಿನಯರ ಉಕ್ಕಿಡ ತೋಂಕಿಡದೈ ತಲ ಕುದಿ ಕುದ ಕೀಟ ತೊಂಗಡ ಗಿಡದ ರಂಗಿ ಗಿಡದ ದಿಕ್ಕುತ್ತ ತತ್ತ ತತ್ತ ಕಿನ್ನಾರಿ ನುಡಿಸೋಣ ನಗು ಚಂದವೋ ಕಿನ್ನೋರಿ ನುಡಿಸೋಣ ಬೆರಳಿನಂದ ಚಂದವೋ ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸೊತ್ತಳೋ ಬೆಳ್ಳಿ ನುಂಗ್ರಕ್ಕೆ ನಾರಿ
ನಾರಿ ಮನಸೊತ್ತಳೋ ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೊತ್ತಳೋ ಎಲ್ಲೋ ಜೋಗಪ್ಪ ನಿನ್ನರಮಾನೆ 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 ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದು ಹೋಗಬೇಕು ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದು ಹೋಗಬೇಕು ಅಲ್ಲದೆ ಕಣೆ ನನ್ನರಮಾನೆ ಅಲ್ಲದೆ ಕಣೆ ನನ್ನರಮಾನೆ ಅಲ್ಲದೆ ಕಣೆ ನನ್ನರಮಾನೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಕಾರವಾರ ಕೆರಿಯಾಗಾರೆ ಪಡಸಾಲೆ ಮ್ಯಾಲೆ ಕಾರವಾರ ಕರಿಯಾಗಾರೆ ಪಡಸಾಲೆ ಮ್ಯಾಲೆ ಲೋಲುಕ್ಕಿ ನುಡಿಯ ನುಡಿಸೋನೆ ಲೋಲುಕ್ಕಿ ನುಡಿಯ ನುಡಿಸೋನೆ ಮೊಗ್ಗಾಗಿ ಬಾರೋ ತುರುವಿಗೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ತಳ್ಳಾಟ ಜೋಗಿ ಕೂಡ ಹೋಗಬಹುದೇ ನಾರಿ ತಳ್ಳಾಟ ಜೋಗಿ ಕೂಡ ಹೋಗಬಹುದೇ ತಳ್ಳಾಟ ಜೋಗಿ ಕೂಡ ಹೋಗಬಹುದೇ ಎಲ್ಲೋ ಜೋಗಪ್ಪ ನಿನ್ನರಮಾನೆ ನಿನ್ನ ಕಂಡಾಗಲೆಲ್ಲ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಕಂಡಾಗಲೆಲ್ಲ ಕಣ್ಣೂರಿ ಕಾಣೋ ಜೋಗಿ ನಿನ್ನಲ್ಲಿ ನನಗೆ ಮನಸಾದೆ ಜೋಗಿ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಲ್ಲಾನು ಬಿಟ್ಟ ಮ್ಯಾಲೆ ನನ್ನನ್ಯಾಕೆ ಬಿಡಬಲ್ಲೆ ನಿನ್ನಲ್ಲಿ ನನಗೆ ಮನಸಾದೆ ಜೋಗಿ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ನನ್ನ ತೋಳಲ್ಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು ನನ್ನ ತೋಳಲ್ಲಿ ನಿನ್ನ ಕಿನ್ನೂರಿ ಮಾಡಿಕೊಂಡು ಚಂದದ ಪದವ ನುಡಿಸೇನೋ ನಾರಿ ಚಂದದ ಪದವ ನುಡಿಸೇನೋ ಚಂದದ ಪದವ ನುಡಿಸೇನೋ ಎಲ್ಲೋ ಜೋಗಪ್ಪ ನಿನ್ನರಮಾನೆ 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 ಕುಂಬಾರ ಮಾಡಿದ ಕೊಡ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಬಳಿಯ ಬನದಾಗ
నన్ను బ్రోచుటకు జీవలోచన రామ నన్ను బ్రోచుటకు జీవశ్రుత జనమందార కరుణా పారా నన్ను బ్రోచుటకు వీరా శృత జనమందార కరుణా పారా జీవలోచన రామ ఏరని కరుణగల్గని కారణమేమో గనరా ఏరని కరుణగల్గని కారణమేమో గనరా ఏరని కరుణగల్గని కారణమేమో గనరా మారారి వినుత శుభద సుచరిత పర పర ధరణి జమనోదర మారారి వినుత శుభద సుచరిత పర పర ధరణి జమనోదర సా పాద సచిత సారి దగ భగ పాద సచిత సారి దగ భగ పద సచిత సారి దరి సదా పదరి సారి గపదరి సదా పద పద దస సరి గరి పాదరి సరి గరి దప పద గపద విస గపగరి గపద సరి గస పద పాప సరి సరి సారా నీవే నా విభుడని నిరతము నిరణం నీవే నా విభుడని నిరతము పాదములను నిరణం నీవాడని నను కరుణించి ఈ వేళ నాటి విడవకుగా నీవాడని నను కరుణించి ఈ వేళ నాటి విడవకుగా దేవ దేవ దశరథ నృపనందన
ನೆನಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವಾಗಲಿರಳು ತಂದೆ ನೀನು. ಎದೆಯಾಸೆ ಎಂದು ನಾ ಕಾಣದಾದೆ, ಉಷೆಯೊಂದೆ ನಿನ್ನಿಂದ ನಾ ಬಯಸಿದೆ. ಹೊಸ ಭಾಷೆಯೇಕೆಂದು ನಾ ಬೇಡದೆ, ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ಶ್ರೀರಾಮಚರಣಂ 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 ಭಜೆ, ಶ್ರೀರಾಮಚರಣಂ ಭಜೆ. ಶ್ರೀರಾಮಚಂದ್ರ ಶ್ರೀರಾಮಚರಣಂ ಭಜೆ, ಶ್ರೀರಾಮಚರಣಂ 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 ಭಜೆ, ಶ್ರೀರಾಮಚರಣಂ ಭಜೆ. ಶ್ರೀರಾಮಚಂದ್ರ ಶ್ರೀರಾಮಚರಣಂ ಭಜೆ. ವೈದೇಹಿ ರಾಮಂ ವೈಕುಂಠರಾಮಂ, ವೈದೇಹಿ ರಾಮಂ ವೈಕುಂಠರಾಮಂ, ರಘುವಂಶ ಚೂಡಾಮಣಿ. ಶ್ರೀರಾಮಚಂದ್ರ ರಘುವಂಶ ಚೂಡಾಮಣಿ. ಶ್ರೀರಾಮಚರಣಂ 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 ಭಜೆ, ಶ್ರೀರಾಮಚರಣಂ ಭಜೆ. ಶ್ರೀರಾಮಚಂದ್ರ ಶ್ರೀರಾಮಚರಣಂ ಭಜೆ. ಅಯೋಧ್ಯ ರಾಮಂ ಪಟ್ಟಾಭಿರಾಮಂ, ಅಯೋಧ್ಯ ರಾಮಂ ಪಟ್ಟಾಭಿರಾಮಂ, ಕೋದಂಡ ರಾಮಂ ಭಜೆ. ಶ್ರೀರಾಮಚಂದ್ರ ಕೋದಂಡ ರಾಮಂ ಭಜೆ. ಶ್ರೀರಾಮಚರಣಂ 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 ಭಜೆ, ಶ್ರೀರಾಮಚರಣಂ ಭಜೆ. ಶ್ರೀರಾಮಚಂದ್ರ ಶ್ರೀರಾಮಚರಣಂ ಭಜೆ, ಶ್ರೀರಾಮಚರಣಂ ಭಜೆ. ತವ ನಾಮದಲ್ಲಿ ಕೊಡು ಪ್ರೇಮ, ಬೇರೇನು ಬೇಡ ರಾಮ. ತವ ನಾಮದಲ್ಲಿ ಕೊಡು ಪ್ರೇಮ,
ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ. ಈ ವಿಷಯ ವಿಷದ ಪ್ರೇಮ ನೀ ಹರಸಿ ತೋರೋ ಕರುಣ. ತವ ನಾಮದಲ್ಲಿ ಕೊಡು ಪ್ರೇಮ. ಬೇರೇನು ಬೇಡ ರಾಮ ತವ ನಾಮದಲ್ಲಿ ಕೊಡು ಪ್ರೇಮ. ಈ ಒಂದು ಸಮಾರಂಭಕ್ಕೆ ನಮ್ಮ ಆಮಂತ್ರಣ ಮೇರೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೊಂದು ಪುಟ್ಟ ಸಮಾರಂಭ. ನನ್ನ ಮಟ್ಟಿಗೆ ಒಂದು ವಿಶೇಷ ಸಮಾರಂಭ ಅಂತ ಅನಿಸ್ತಾ ಇದೆ. ಏಕೆಂದರೆ ಮಧುಕರ ಮತ್ತು ಚಿತ್ರ ಅವರ ವೈವಾಹಿಕ ಜೀವನದ 25ನೇ ವರ್ಷ ಪೂರ್ತಿಯಾದಂಥ ಸಂದರ್ಭ. ಅದಕ್ಕೆ ರಜತ ಮಹೋತ್ಸವ ಅಂತ ಕರೀತಾರೆ ಅಂತ ಅನ್ನಿಸ್ತದೆ. ಇದನ್ನು ಬಹುಶಃ ನನಗೆ ಇಲ್ಲಿವರೆಗೆ ಇಂಥ ಒಂದು ಸಮಾರಂಭವನ್ನು ನೋಡಿದ್ದು ಕೇಳಿದ್ದು ಇಲ್ಲ. ಹಾಗಾಗಿ ನನಗೆ ಇದು ವಿಶೇಷ ಅಂತ ಅನ್ನಿಸ್ತಾ ಇದೆ. ಹೀಗೆ ಕೆಲವು ವರ್ಷದ ಹಿಂದೆ ನಾವು ಇಂಥದ್ದೇ ನಮ್ಮ ಮನೆಯಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ನಡೆಸಿದ್ವಿ. ಅದು ನಮ್ಮ ವೈವಾಹಿಕ ಜೀವನದ 50ನೇ ಸುವರ್ಣ ಮಹೋತ್ಸವ ಅಂತ ಆಚರಿಸಿದ್ವಿ. ಸುತ್ತಮುತ್ತಲ ಕಾಲದಲ್ಲಿ ಅದು ಲಾಕ್ಡೌನ್ ಕಾಲದಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದ್ದವಾಗ ಅದನ್ನು ಲೆಕ್ಕಿಸದೆ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುಶಃ ಮಧುಕರವರಿಗೂ ಕೂಡ ಅದೊಂದು ಪ್ರೇರಣೆ ಆಗಿರಬೇಕಂತ ನನಗೆ ಅನ್ನಿಸ್ತದೆ. ಇಲ್ಲೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒಂದು 25 ವರ್ಷದ ಸಿಹಿ ಕೈಗಳನ್ನು ಮೆಲುಕು ಹಾಕುವಂಥ ಒಂದು ಸುಸಂದರ್ಭ ಇದು. ಮತ್ತು ನಮ್ಮಲ್ಲಿ ಹೇಳ್ತಾರೆ, ಸಂತೋಷವನ್ನು ನಾವಷ್ಟೇ ಸವಿಯುವುದಲ್ಲ, ಇತರಿಗೂ ಹಂಚಿದಾಗ ಅದು ಹೆಚ್ಚು ಅರ್ಥಪೂರ್ಣವಾಗ್ತದೆ ಅಂತೇಳಿ. ಹಾಗೆ ಮಧುಕರವರು ಕೂಡ ತಮ್ಮ ಒಂದು ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತಮ್ಮನ್ನೆಲ್ಲ ಆಮಂತ್ರಿಸಿದ್ದಾರೆ. ಇದೊಂದು ಸಂತೋಷ ಕೂಟ ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಮತ್ತು ಇವತ್ತು ಇದರ ಪ್ರಯುಕ್ತವಾಗಿ ಇದ ಕಾರ್ಯಕ್ರಮದ ನಂತರ ಒಂದು ಸತ್ಕಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಡಿನ್ನರ್ ಪಾರ್ಟಿ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಅದಕ್ಕೆ ಅದನ್ನು ಏರ್ಪಡಿಸಿದ್ದಾರೆ. ಯಾಕಂದರೆ ನಾವೆಲ್ಲ ಸಣ್ಣ ಮನೆ ಕುಟುಂಬಕ್ಕೆ ಸೇರಿದವರು. ಇಲ್ಲಿ ವಸುಧಾ ಅವ್ರಿಗೆ ಮತ್ತು ಶ್ರೀಲಕ್ಷ್ಮಿಯವರಿಗೆಲ್ಲ ಸಣ್ಣ ಮನೆ ಕುಟುಂಬದ ಪರಿಚಯ ಇದೆ. ಸಂಪ್ರದಾಯದ ಒಂದು ಮಾಹಿತಿ ಅವರಿಗೂ ಇದೆ. ಯಾಕಂದ್ರೆ ನಮ್ಮ ಮನೆತನ ಸಂಪ್ರದಾಯಕ್ಕೆ ಹೆಸರಾದ, ಸತ್ಕಾರಕ್ಕೆ ಹೆಸರಾದದ್ದು. ಹವ್ಯಕ ಸಂಸ್ಕೃತಿಯ ಜೀವಾಣವೇ ಸತ್ಕಾರ. ನಮ್ಮ ತಂದೆಯವರು ಯಾವಾಗಲೂ ಅತಿಥಿಗಳನ್ನು ಕರ್ಕೊಂಡ್ಬಂದು ಸತ್ಕಾರ ಮಾಡಿ ಕಳಿಸ್ತಿದ್ರು. ಇವತ್ತು ಕೂಡ ಆ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಮಧುಕರು ಕೂಡ ಒಂದು ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿ ಆ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ಹೇಳೋದು ನಮಗೆ ತುಂಬ ಹೆಮ್ಮೆಯ ವಿಷಯ. 25 ವರ್ಷ ಅವರ ದಾಂಪತ್ಯವನ್ನು ಸುಖ ಸಂತೋಷದಲ್ಲಿ, ಸುಖ ದುಃಖಗಳ ಸಮ್ಮಿಶ್ರಣದಲ್ಲಿ ಇಬ್ಬರೂ ಸಹಭಾಗಿಯಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅದು ನಮಗೆ ಹೆಚ್ಚಿನ ಒಂದು ಸಂತೋಷವನ್ನು ನೀಡ್ತಾ ಇದೆ. ಆ ದಾಂಪತ್ಯದ ಫಲವಾಗಿ ಇಬ್ಬರು ವರಪುತ್ರರನ್ನು ಅವರು ನೀಡಿದ್ದಾರೆ. ಅವ್ರ ಮಕ್ಕಳು ಒಬ್ಬಳು ಸುನೇತ್ರ ಇವತ್ತಿನ ಕಾರ್ಯಕ್ರಮ ನಿರ್ಮಾಣ ಮಾಡಲಿಕ್ಕಾಗಿ ದಾವಣಗೆರೆಯಿಂದ ಅವಳು ಇಲ್ಲಿಗೆ ಅಲ್ಲಿ ಬಾಗಲಕೋಟೆಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಇನ್ನೊಬ್ಬ ಶ್ರೀಧರ, ಅವನು 2nd PUC ಓದ್ತಾ ಇದ್ದಾನೆ. ಅವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು, ಹೆಚ್ಚಿನ ಸ್ಥಾನಮಾನವನ್ನು ಹೊಂದಿ ಸಮಾಜದಲ್ಲಿ
ಒಂದು ಗಣ್ಯ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಬೇಕು, ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಯಾವುದರಿಂದ ನೀಡುವಂತೆ ಆಗಬೇಕು ಅಂಥೇಳಿ ನಾನು ತಮ್ಮೆಲ್ಲರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಆಮೇಲೆ ಮುದುಕರವರು ಇಲ್ಲಿವರೆಗೆ ಒಳ್ಳೆಯ ರೀತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಹೆಚ್ಚು ಸಮಾಜಮುಖಿಯಾಗಿ ಪರೋಪಕಾರಕಾರಿಗಳಾಗಿ ತಮ್ಮ ಸೇವೆಯನ್ನು ನೀಡುವಂತೆ ಆಗಲಿ, ಅವರಿಂದ ಇನ್ನೂ ಹೆಚ್ಚಿನ ಸೇವೆ ಜನಕ್ಕೆ ಸಿಗುವಂತೆ ಆಗಲಿ ಹೇಳುವುದು ನಮ್ಮ ಅಭಿಲಾಷೆ. ಅವರು ತುಂಬ ಇನ್ನೊಂದು ಹೇಳಬೇಕು ಅಂತಂದರೆ ತುಂಬ ಧಾರ್ಮಿಕರು. ಮನೆಯಲ್ಲೂ ಕೂಡ ಅವರು ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದರೂ ಕೂಡ ಮನೆಯಲ್ಲಿ ಹಬ್ಬ ಹರಿದಿಗಳನ್ನು ಭಾಳ ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ. ಪ್ರತಿ ವರ್ಷ ಚೌತಿ ಹಬ್ಬಕ್ಕೆ ನಮ್ಮನ್ನು ಅಲ್ಲಿಂದ ಇಲ್ಲೇ ಮಾಡುವ ಅಂತೇಳಿ ನಮ್ಮನೇಲಿ ಕರ್ಸ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಬರ್ತಿದ್ದೆ. ಈ ಒಂದು ಸಂಪ್ರದಾಯವನ್ನು ಅವರು ನಡ್ಕೊಂಡು ಬರ್ತಾ ಇದ್ದದ್ದು ಭಾಳ ಸಂತಸದ ಸಂಗತಿ. ಇಂದು ಇದು ಕಾರ್ಯಕ್ರಮ ಪುಟ್ಟದಾಗಿದ್ದರೂ ಕೂಡ ನಮ್ಮ ಆಮಂತ್ರಣದ ಮೇರೆಗೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಆಗಮನದಿಂದ ಈ ಕಾರ್ಯಕ್ರಮದ ಮೌಲ್ಯ ವರ್ಧನೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಮುದುಕರ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಅವರಿಗೆ ಇನ್ನೂ ಹೆಚ್ಚು ಶ್ರೇಯಸ್ಸು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಕೊನೆಯದಾಗಿ ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಪ್ರಾಪ್ತು. ಓಂ ಶಾಂತಿ. ಎಲ್ಲರೂ ಬಂದರ, ಆರಾಮಿದ್ರ, ಹಸರಿಗಾತ ಕಾರ್ಯಕ್ರಮ ನೋಡಿದ್ರ. ಇದೆಲ್ಲ ನಮ್ಮ ಮನೆ ಸಂಪ್ರದಾಯ. ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ ಜೀವನದಲ್ಲಿ 4 ಘಟ್ಟ. 25 ವರ್ಷ ಅಂದರೆ ಪಹಲ ಪಡಾವ್ ಪಾಲ್ಗಯ ಒಂದು ಹಂತವನ್ನು ಮುಗಿಸಿದ್ರು. ಆ 25 ವರ್ಷ ಅದು ಬರೀ ಪರಾಯ ಹರೆಯ ಏನನ್ನೂ ಸಾಧಿಸುವ ಹೇಳುವಂಥ ಛಲ, ವಿದ್ಯಾಭ್ಯಾಸ, ಯೌವನ ಎಲ್ಲವೂ ಇದ್ದ ಕಾಲ ಆ ಮೊದಲನೇ 25 ವರ್ಷ. ಇದು ಮದುವೆಯಾಗಿ 25 ವರ್ಷ. ಇದು ಗೃಹಸ್ಥ ಜೀವನದ ಮೊದಲನೇ ಘಟ್ಟ. ಈ ಘಟ್ಟವನ್ನು ಸುರಳಿತವಾಗಿ ಮುಟ್ಟಿದ್ದಾರೆ. ಇದು ಹೆಮ್ಮೆಯ ಸಂಗತಿ. ಸಂತೋಷದಿಂದ, ಸಹನೆಯಿಂದ ಈ ರೀತಿ ಸಹನೆಯಿಂದ ಮುಖ್ಯ ಬೇಕಾದ್ದು ಸಹನೆ, ಪ್ರೀತಿ, ಪ್ರೇಮ. ಮನೆಯಲ್ಲಿ ಏನಿರಬೇಕು ಅದೆಲ್ಲವೂ ಇರಲೇಬೇಕು. ಈಗ ನಾವೇನು ಸಾಧಿಸಿದ್ದೇವೆ ಅಂದರೆ ಸಮಾಜಕ್ಕೆ ಉತ್ತಮ 2 ಗಂಡು ಮಕ್ಕಳನ್ನು ಕೊಟ್ಟಿದ್ದೇವೆ. ಅದು ಮೊದಲನೇದು. ಈಗ ಇವರು ಕೂಡ 2 ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಎಂಥವರು? ವಿದ್ಯಾವಂತರು, ಸಂಸ್ಕೃತರು, ಸುಸಂಸ್ಕೃತರು ಅಂಥವ್ರು ಬೇಕು. ಈಗ ನಮ್ಮ ಹವ್ಯಕ ಸಮಾಜ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಬಹಳ ಬೇಸರ ಆಗ್ತದೆ. ಇಂಥ ಸಮಯದಲ್ಲಿ ಇವರು ಈ ರೀತಿಯಾಗಿ ಧಾರ್ಮಿಕ ಆಚರಣೆ, ಗುರುಭಕ್ತಿ, ದೇವರ ಮೇಲೆ ಭಕ್ತಿ, ಹಿರಿಯರ ಮೇಲೆ ಭಕ್ತಿ, ಬಡವರ ಮೇಲೆ ಕರುಣೆ, ದಾನ ಧರ್ಮ ಇಂಥದ್ದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಹೆಮ್ಮೆಯ ಸಂಗತಿ. ನಮಗೆ ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ದುಡ್ಡು ಯಾರೂ ಗಳಿಸ್ಬೋದು, ವಿದ್ಯೆ ಯಾರೂ ಪಡೆಬೋದು ಈಗ. ಆದರೆ ಈ ರೀತಿ ಗುಣವನ್ನು ಸಂಪಾದಿಸುವುದು ಕಷ್ಟ. ಅದು ನಮ್ಮ ಮಗ ಸೊಸೆ ಮಧುಕರ ಚಿತ್ರ 25 ವರ್ಷ ಒಟ್ಟಾಗಿ ಇಷ್ಟು ಸಂತೋಷದಿಂದ ಸಂಸಾರವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ. ಇಂಥ ಮಕ್ಕಳಿಗೆ ಒಳ್ಳೆಯ ನಡತೆಯನ್ನು ಕಲಿಸಿದ್ದಾರೆ, ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ. ಇದು ನಮಗೆ ಸಂತೋಷ. ನನಗೀಗ ಸಣ್ಣಿದ್ದಾಗ ಮಧುಕರ ಸಣ್ಣಿದ್ದಾಗನ ನೆನಪು ಬರ್ತದೆ. ಆಗಿಂದನೇ ಅವನಿಗೆ ತಾಳ್ಮೆ ದೇವರು ಕೊಟ್ಟಿದ್ದಾನೆ. ರಾತ್ರಿ 12 ಗಂಟೆ ಆಗಲಿ ಅವನ ಪುಸ್ತಕ ಎಲ್ಲ ಶಿಸ್ತಾಗಿಟ್ಟೊರ್ತುವ, ನಾಳೆಗಿನ ತಯಾರಿ ಮಾಡಿದೊಟ್ಟು ಮಲಗಿದ ಮಗ ಅಲ್ಲ. ರಾತ್ರಿ ಹೊತ್ತು ಮಲಗೋ ಮಗ. ಅದು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಇಟ್ಟು, ಹ್ಯಾಂಗೆ ಇಡಬೇಕೋ ಹಾಗೆ ಇಟ್ಟು. ಅದು ಯಾವಾಗ ಹೇಳ್ತಾರೆ?
ಮೊಳಕೆಯಲ್ಲಿ ಕಾಣ್ತದೆ ಕಳೆಯ ಸಿರಿ. ಆ ಸಣ್ಣಿದ್ದಾಗಿಂದ ಒಂದೆಂತಿಂದ ಅದೇ ನಮ್ಮನೆ ಎಂತ ಕಷ್ಟ ಇಲ್ಲ. ಒಂದು ಪಟ್ಟಿ ಹತ್ತಿತ್ಲಾಗ ಆಗ್ಬಾರ್ದು. ಮಳಲ್ ದಂಡೆ ಸಮುದ್ರ ದಂಡೆಯಲ್ಲಿ ನಾವು ಕರ್ಕೊಂಡು ಹೋದ್ರು ಚಪ್ಪಲ್ ಇಲ್ಲದೆ ನಡೆದು ಮಗ. ಅದಕ್ಕೆ ಎಷ್ಟು ತಾಳ್ಮೆ ಬೇಕು? ಚಪ್ಪಲ್ ಹಾಕೊಂಡ್ರು ಮಳಲಲ್ಲಿ ಬಿಸಿ ನಡೀಲಿಕ್ಕೆ ಆಗೋದಿಲ್ಲ. ಅಂಥವು ಚಪ್ಪಲ್ ಇಲ್ಲದೆ ನಡೀತಿದ್ದ. ಇದೆಲ್ಲ ಸಣ್ಣಿದ್ದಾಗಂದು ಆ ರೀತಿ ತಾಳ್ಮೆ ಸಹನೆ ಮೊದಲಿಂದನೇ ದೇವರವನಿಗೆ ಕೊಟ್ಟಿದ್ದಾನೆ. ಅದನ್ನು ಈಗೂ ನಡ್ಸ್ಕೊಂಡು ಬರ್ತಾ ಇದ್ದಾನೆ. ಈ 25 ವರ್ಷ ಈ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ. ಜೀವನ ಸುಖಮಯವಾಗಿದೆ. ನಮಗೂ ಕೂಡ ಸಂತೋಷದ ಇದು ಒಂದು ಹೆಮ್ಮೆಯ ಸಂಗತಿ. ನಮ್ಮ ಮಗ ಸೊಸೆ ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಹೇಳುದು. ಅದು ಬೆಂಗಳೂರಲ್ಲಿ. ನನ್ನ ಮೈದನ್ನ ಯಾವಾಗ ಒಂದು ಮಾತು ಹೇಳ್ತಿದ್ದ, ಬೆಂಗಳೂರಲ್ಲಿ ಪುರ್ಸೋತಿದ್ದಲ್ಲಿ ಮಧುಕರಂಗ್ ಒಂದೇ ಹೇಳಿ. ಅಂದರೆ ಅದರತ್ತೆ ಅಂತದ್ದು ಪುರ್ಸೋತ್ ಇದ್ರೆ ಅದನ್ನು ಬಳಸ್ಕೊಳ್ಬೇಕಲ್ಲ. ಪುರ್ಸೊತ್ತಿಲ್ಲ, ಯಾವ ಕೆಲಸಕ್ಕೂ ಯಾರಿಗೂ ಪುರ್ಸೊತ್ತಿಲ್ಲ. ಆದ್ರೆ ಇವನ ಹತ್ರ ಎಲ್ಲಿಗೆ ಹೋಗ್ಬಾ ಹೇಳು, ಏನ್ ಮಾಡ್ಕೊಂಡ್ ಬಾ ಹೇಳು, ಯಾವ್ದು ಕೇಳ್ಕೊಂಬಾ ಹೇಳು, ಎಲ್ಲದೂ ಮಾಡ್ತಾರೆ. ಮಧುಕರಂಗ್ ಒಂದೇ ಬೆಂಗಳೂರಲ್ಲಿ ಪುರ್ಸೊತ್ತಿಪ್ಪದು ಹೇಳ್ತಿದ್ದೆ. ಅದು ಪುರ್ಸೊತ್ತಿಪ್ಪದಲ್ಲ, ಅದು ಕೆಲಸದ ಮಧ್ಯದಲ್ಲೂ ಮಾಡೋದು ತಾಳ್ಮೆಯಿಂದ. ಅದಕ್ಕೆ ಬೆಲೆ ಕೊಡ್ಬೇಕು ನಾವು. ಇನ್ನು ನಾವು ಮಕ್ಕಳು ಹುಟ್ಟು ನಮ್ಮ ಮನೆಗೆ ಏನಾಯ್ತು, ನನಗೆ ಹೆಣ್ಮಕ್ಳಿಲ್ಲ, 2 ಜನ ಗಂಡು ಮಕ್ಕಳು. ಬಂದಲ್ಲ 25 ವರ್ಷದ ನಂತರ ನಂಗೆ ಮಗಳು ಸಿಕ್ಕಿದ್ಲು ಚಿತ್ರ. ಮದುವೆ ದಿವಸನೇ ನಾನು ಹೇಳಿದ್ದೆ, ನೋಡ್ಕೊಂಡು ಬಂದು ಕೂಡ ಹೇಳಿದ್ದೆ, ನನ್ನ ಮಗಳಿದ್ದರೆ ಹೇಗಿರ್ತಿದ್ಲು ಅದೇ ನಮ್ಮನಿದ್ದಾಳೆ. ಹೇಗಿದ್ದಾಳೆ ಎಲ್ಲರೂ ಕೇಳಿದ್ರು. ನನಗೊಂದು ಮಗಳಿದ್ದಿದ್ರೆ ಹಿಂಗೆ ಹೇಗಿರ್ತಿದ್ಲು ಅದೇ ನಮ್ಮನಿ ಇದ್ದಾಳೆ ಹೇಳಿದ್ದೆ. ನಾನು ಅವಳು ತಾಯಿಯಂತೆ ನಡ್ಕೊಂಡು ನಾನು ಮಗಳಂತೆ ನಡ್ಕೊಂಡೆ. ನಮ್ಮ ಮನೆಗೆ ಬೆಳಕಾಗಿ ಬಂದಳು ಚಿತ್ರ. ಮಧುಕರನ ಜೀವನದಲ್ಲಿ ಬಂದಳು ಚಿತ್ರ. ಸಂಗೀತಮಯ ಹಾಡು, ಸಂಗೀತ ಎಲ್ಲರನ್ನೂ ತಣಿಸುತ್ತದೆ, ಎಲ್ಲರನ್ನೂ ತೃಪ್ತಿಪಡಿಸುತ್ತದೆ. ಗಾನ ಸುದೆಯಾಗಿ ಬಂದಳು, ಬೆಳಕಾಗಿ ಬಂದಳು. ನಂತರ ಮೊಮ್ಮಗಳು ಬಂದು 5 ವರ್ಷಕ್ಕೆ ಸುನೇತ್ರ. ನನಗೆ ಮತ್ತೂ ಒಂದು ಗರಿ ಬಂತು. ಅವಳು ಕೂಡ ಬಹಳ ಸುಶಿಕ್ಷಿತೆಯಾಗಿದ್ದಾಳೆ, ಸುಂದರಿಯಾಗಿದ್ದಾಳೆ. ಅದ ನಂತರ ಬಹಳ ಸಂತೋಷ. ನಮ್ಮ ಮನೆಯಲ್ಲಿ ಸಂತೋಷವೇ ತುಳುಕ್ತು ಹೇಳ್ತೇನೆ ನಾನು. ಎಲ್ಲ ಬದಿಗೂ ಕರ್ಕೊಂಡು ಹೋಗ್ತೀನಿ ಸಣ್ಣಿದ್ದಾಗ. ಅದ ನಂತರ ಶ್ರೀಧರ್ ಬಂದ 3 ವರ್ಷಕ್ಕೆ. ಎಲ್ಲ ಸಂಪನ್ನ ಆಯಿತು. ನಮ್ಮ ಜೀವನ ಸಂಪನ್ನ ಒಂದು ಹಂತದಲ್ಲಿ. ಎಲ್ಲೆಲ್ಲೋ ಹೋಗ್ತಿದ್ವಿ, ರಜೆಲಿ ಎಲ್ಲ ಬದಿಗೂ ಬರ್ತಿದ್ವಿ, ಬಹಳ ಸಂತೋಷದಲ್ಲಿ ಕಳೆದ್ವಿ. ಈಗ ಬರುವುದಿಲ್ಲ, ಈಗ ರಜೆಯೇ ಇಲ್ಲ ಅವರಿಗೆ ರಜೆ ಇಲ್ಲ, ನಮಗೆ ಬರ್ಲಿಕ್ಕೆ ಆಗುವುದಿಲ್ಲ. ಆದರೂ ಬರ್ತೇವೆ. ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ ಇಷ್ಟು ಸಂತೋಷ ಸಂಸಾರವನ್ನು ಇಷ್ಟು ವರ್ಷ ಕೊಟ್ಟಿದ್ದಾನೆ. ನಮ್ಮ ಮತ್ತೆ ಈಗ ಅವರು ಕರೆದಾಗ ಬರುವಂಥ ಶಕ್ತಿ ನಮಗದೆಯಲ್ಲ, ಆರೋಗ್ಯ ಅದೆಯಲ್ಲ, ಅದು ಮುಖ್ಯ. ಈಗ ನಾವು ಅವರು ಕರೆದೇ ಅಂದ್ರೆ ಮನೆಯಲ್ಲಿ ಟ್ರೈನಲ್ಲಿ ಬಂದ್ವಿ ನಾವು. ಮಳೆ ಬಂತು, ಎಲ್ಲ ರೀತಿ ಸಹಿಸ್ಕೊಂಡು ಬಂದ್ವಿ. ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ನಾನು. ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಇದೆಲ್ಲವೂ ನಮ್ಮ ಕುಟುಂಬದ ಮೇಲೆ ಇರಲಿ. ಅವರು ಇನ್ನೂ ಕೂಡ ಒಳ್ಳೆಯ ಸಮಾಜಕ್ಕೆ ನಾವು ಕೊಡೋದೆಂಥದ್ದು, ಒಳ್ಳೆಯ ಮಕ್ಕಳನ್ನು ಕೊಟ್ಟರೆ ಸಮಾಜಕ್ಕೆ ಒಂದು ಆಸ್ತಿ ಕೊಟ್ಟಂತೆ. ನಾವು ಸುಸಂಸ್ಕೃತ ಮಕ್ಕಳನ್ನು ಕೊಡೋದೇ ಒಂದು ಆಸ್ತಿ ಸಮಾಜಕ್ಕೆ. ಈಗ ಎಂತೆಂಥ ಕಾಲ ಕೆಟ್ಟೋಗದೆ ಒಬ್ಬೊಬ್ಬರು ನೋಡಿದ್ರೆ ಒಂದೊಂದು ಮನೆ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಆದರೆ ಇವರು ಈ ರೀತಿಯಾಗಿ ಸಾಧಿಸ್ಕೊಂಡು ಬಂದಿದ್ದಾರಲ್ಲ, ಅದು ಹೆಮ್ಮೆಯ ಸಂಗತಿ. ಇನ್ನೂ ಮುಂದೆ ಕೂಡ ಅವರ ಜೀವನ ಸುಗಮವಾಗಿ ಸಾಗಲಿ. ಈಗ ಪ್ರಾಯ ಪ್ರಬುದ್ಧ, ಆ ಬರೀ ಪ್ರಾಯ 25 ವರ್ಷಕ್ಕೆ ಈಗ ಪ್ರಾಯ ಪ್ರಬುದ್ಧರಾಗಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಮಕ್ಕಳ ಜವಾಬ್ದಾರಿ ನಿಭಾಯಿಸಬೇಕು, ಹೆಂಡತಿ ಹೇಳೋದನ್ನು ಕೇಳಬೇಕು, ನೌಕರಿನ ಮಾಡಬೇಕು, ನಮ್ಮ ಹಿರಿಯರ ಕಾಳಜಿಯನ್ನು ವಹಿಸಬೇಕು. ಇಷ್ಟೆಲ್ಲ ಜವಾಬ್ದಾರಿಯನ್ನು ಈಗ ಹೆಚ್ಚಾಗಿದೆ. 25 ವರ್ಷ ಆಯಿತು ಅಂತಂದರೆ ಬರೀ ಸಂತೋಷ ಪಡೋದಲ್ಲ, ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು ಹೇಳಿ ಅರ್ಥ. ಅದನ್ನೂ ನಿಭಾಯಿಸಿಕೊಂಡು ಹೋಗುವ ಶಕ್ತಿ ಅವರಲ್ಲಿದೆ. ಆ ಸಹನೆ ಶಕ್ತಿ ದೇವರವರಿಗೆ ಕೊಡಲಿ, ಅವರನ್ನು ಒಳ್ಳೆಯದಾಗಿಟ್ಟಿರಿ. ನಾನು ಯಾವಾಗ ಕೇಳ್ಕೊಳ್ಳೋದು, ನನ್ನ ಮಕ್ಕಳು ಮೊಮ್ಮಕ್ಕಳು ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಎಲ್ಲದನ್ನು ಕೊಡುವ ಭಗವಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮಧುಕರ ಮತ್ತು ಚಿತ್ರ ಅವರ 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಕಂಗ್ರ್ಯಾಚುಲೇಷನ್. ಒಳ್ಳೆಯದಾಗಲಿ ಅವರಿಗೆ ಮಕ್ಕಳಿಗೆ ಒಳ್ಳೆಯದಾಗಲಿ. ಇದೇ ಥರ ಮುಂದೆ ಮಾಡ್ತಾರೆ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.
ನಾನು ಚಿತ್ರಾಳ ತಂಗಿ ಅರ್ಚನಾ. ಏನು ಹೇಳಬೇಕು ನನಗೆ ತುಂಬ ಅಷ್ಟೆಲ್ಲ ಮಾತಾಡಲಿಕ್ಕೆ ಬರಲ್ಲ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, 25ನೇ ವರ್ಷದ ಶುಭಾಶಯಗಳು. ನಾನು ನೋಡಿದ ಪ್ರಕಾರ ನಮ್ಮ ಭಾವ ಯಾವಾಗಲೂ ಕುತ್ಕೊಳ್ಳಲ್ಲ. ಯಾವಾಗ ನೋಡಿದ್ರು ಕೆಲಸದಲ್ಲೇ ಇರ್ತಾರೆ. ಏನೋ ಒಂದು ಎಕ್ಸ್ಟ್ರಾ, ಒಂದು ಧಾರ್ಮಿಕ ಆಗಲಿ, ಏನೋ ಒಂದು ಹೊಸ ಸಬ್ಜೆಕ್ಟ್ ಸಂಸ್ಕೃತ ಆಗಲಿ, ಯಾವಾಗಲೂ ನಾನು ಇಲ್ಲಿವರೆಗೆ ನೋಡಿದ ಪ್ರಕಾರ ತುಂಬ ಪೇಷನ್ಸು. ಆಮೇಲೆ ಮತ್ತೆ ಎಲ್ಲ ವಿಷಯ ಗೊತ್ತಿರುತ್ತೆ, ಮಾತಾಡಲ್ಲ. ಏನಾದ್ರು ಕೇಳಿದ್ರಷ್ಟೇ ನಾವು ವಿಷಯ ಗೊತ್ತಾಗುತ್ತೆ ನಮಗೆ. ಆಮೇಲೆ ಸುನೇತ್ರ ನನ್ನ ಪೆಟ್. ಫಸ್ಟ್ ಅವಳು, ನಾನು ಇನ್ನೂ ಮದುವೆ ಆಗಲಿಲ್ಲ, ಜಾಬ್ ಮಾಡ್ತಾ ಅವಳ ಜೊತೆ ಅಂದರೆ ತುಂಬ ಆತ್ಮೀಯ ಅವಳು ನನಗೆ. ಹಂಗೆ ಶ್ರೀಧರ್ ಅಲ್ಲ ಅಂತಲ್ಲ, ಅವನು ಹುಟ್ಟು ಸ್ವಲ್ಪ ದಿನಕ್ಕೆ ನಾನು ಪುಣೆದಲ್ಲಿದ್ದೆ, ಅಷ್ಟು ಇದಾಗಿಲ್ಲ. ಬಟ್ ಸುನೇತ್ರಲ್ಲಿ ಅವಳು ಚಿಕ್ಕವಳಿದ್ದಾಗ ತುಂಬ ಆ್ಯಕ್ಟಿವ್, ಈಗೂ ಇದ್ದಾಳೆ ಹಂಗಲ್ಲ. ಬಟ್ ಏನು ಹೇಳಬೇಕು ಅಂದರೆ ಎಲ್ಲ ಮೈಲ್ ಸ್ಟೋನ್ಸಲ್ಲಿ ಇಬ್ಬರು ಅಕ್ಕ ಭಾವ ತುಂಬ ಪೇಷನ್ಸ್ ಆಗಿ ವಿವೇಕತೆಯಿಂದ ಸಾಗಿಸ್ಕೊಂಡು ಬಂದಿದ್ದಾರೆ. ಹಾಗೆ ಅವ್ರ ಜೀವನ ಸುಖಮಯವಾಗಿ ಇರಲಿ ಅಂತ ಆಶಿಸುತ್ತಾ ಧನ್ಯವಾದಗಳು. ಒಂದು ನಿಮಿಷ ಫೋಟೋ ತೆಗೆ. ಈಗ 25 ನಡೆದು ಬಂದಿರುವ ಒಂದು ಕಿರು ಚಿತ್ರ, ಅದರ ನಿರ್ದೇಶನ ಕಲ್ಪನೆ ಪರಿಕಲ್ಪನೆ ಅವರದೇ. ಆದರೆ ಪಾತ್ರಧಾರಿಗಳು ನಿಮಗೆಲ್ಲರೂ
ಿ